ಓಕೆ, ಒಳ್ಳೆ ಅದ್ಭುತವಾದಂತಹ ಟ್ರೈಲರ್ನ ಮಾಡಿದ್ದಾರೆ. ಟ್ರೈಲರ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಸಿನಿಮಾ ನೋಡೋದಕ್ಕಿಂತ ಮೊದಲು ಟ್ರೈಲರ್ನ ನೋಡೇ ಡಿಸೈಡ್ ಆಗ್ಬಿಡ್ತದಂತೆ ಹೆಂಗಿದೆ ಸಿನಿಮಾ ಅಂತ. ಟ್ರೈಲರ್ ಅಲ್ಲಿ ನೀವು ಶ್ವೇತಾ ಪಂಡಿತ್ ಸಿಗರೇಟ್ ಸೇದೋದು ನೋಡೋದಲ್ಲ? ಹೌದೌದು. ನೀವು ಕಾಲೇಜ್ ಅಲ್ಲಿ ಇದು ಪಬ್ಲಿಸಿಟಿಗೆ ಅಂತ ಹೋದಾಗ ಓಕೆ ಒಂದು ಸೈಲೆಂಟ್ ಫೀಲ್ ಅಲ್ಲಿ ಶುರು ಆಗುತ್ತೆ ಅವ್ರ ರಿಯಾಕ್ಷನ್. ಆಮೇಲೆ ಒಂದಷ್ಟು ಪಂಚಸ್, ಕಾಮಿಡಿ ಪಂಚಸ್ ನಗ್ತಾರೆ, ವಿಷಲ್ ಹೊಡಿತಾ ಇದಲ್ಲ. ಬಟ್ ಶ್ವೇತಾ ಪಂಡಿತ್ ಸಿಗರೇಟ್ ಬಾಯಲ್ಲಿ ಇಟ್ಕೊಂಡು ಹೊಗೆ ಬಿಡ್ಕೊಂಡು ಬಂದಾಗ ಕಿಚ್ಚ ಕ್ರೌಡ್ ನೋಡ್ಬೇಕು. ಹೌದಾ? ಹುಡುಗರೆಲ್ಲ ಕ್ರೇಜ್ ಆಗ್ಬಿಡ್ತಾರೆ, ಅಷ್ಟು ರಿಯಾಕ್ಷನ್ ಅದಕ್ಕೆ. ಓಕೆ ಓಕೆ, ನಾವಂತೂ ಧೂಮಪಾನ ನಮ್ಗೆ ಆಗ ಬರಲ್ಲ, ಆದ್ರೂ ಒಂದ್ಸರಿ ಸಿನಿಮಾದಲ್ಲಿ ನೋಡ್ಬೇಕಾಗುತ್ತೆ ಅಷ್ಟೇ. ದಯವಿಟ್ಟು ಧೂಮಪಾನ ಬಿಟ್ಬಿಡಿ. ಓಕೆ, ಮತ್ತೆ ಇನ್ನೊಂದು ಹಂಗೆ ಬಂದ್ವಿ. ಇದು ಒಳ್ಳೆ, ನೀವು ಇದು ಬೆಂಗಳೂರು 23 ಆದ ನಂತರ ಮೊನ್ನೆಲ್ಲ ಪೇಪರ್ ನೋಡಿದಂತ ನೆನಪು ರವಿಚಂದ್ರನ್ ಅವ್ರ ಜೊತೆ ನೀವು ಮಾಡ್ತಾ ಇದ್ದೀರಾ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಮತ್ತೆ ಇಂದ್ರಜಿತ್ ಅವರ ನಿರ್ದೇಶನದ ಒಂದು ಸಿನಿಮಾ. ಹೌದು, ಏನದು? ಲವ್ ಯು ಆಲಿಯಾ ಅಂತ. ಲವ್ ಯು ಆಲಿಯಾದಲ್ಲಿ ಹೀರೋನಾ? ಇಬ್ರು ಹೀರೋಗಳು ಅಲ್ಲ, ರವಿ ಸರ್ ಸಿನಿಮಾಲಿ ನಾವ್ ಹೀರೋ ಅಂತ ಹೇಳ್ಕೊಳಕ್ಕಾಗತ್ತಾ? ಇಲ್ಲ ಇಲ್ಲ, ಅಲ್ಲ ಆದ್ರೂ ರವಿ ಸರ್ ಹೀರೋ. ನಾನು ಅವರ ಅಳಿಯನ್ ಪಾತ್ರ ಅನ್ನೋದಕ್ಕಿಂತ ಅವರ ಮಗಳು ಬಾಯ್ ಫ್ರೆಂಡ್ ಪಾತ್ರ. ವೆರಿ ಗುಡ್ ಸರ್. ಓಕೆ ಓಕೆ ಓಕೆ, ಸಿನಿಮಾ ಶೂಟಿಂಗ್ ಎಲ್ಲ ಆಯ್ತಾ? ಆಲ್ಮೋಸ್ಟ್ ಮುಗೀತು. ಒಂದೇ ಒಂದು ಸಾಂಗ್ ಸನ್ನಿ ಲಿಯೋನ್ ಜೊತೆ ನಂದು ಕಾಂಬಿನೇಷನ್ ಅಲ್ಲಿ ಬ್ಯಾಲೆನ್ಸ್. ಸನ್ನಿ ಲಿಯೋನ್ ಜೊತೆನಾ? ಹೌದು, ನಮ್ಮ ಇಂಟ್ರೊಡಕ್ಷನ್ ಸಾಂಗ್. ಓಹೋ, ಈ ಸಿನಿಮಾ ನನಗೆ ಹೇಗೆ ಅಂದ್ರೆ, ಈಗ ಒಬ್ಬ ಆಕ್ಟರ್ಗೆ ಲಕ್ ಅಂತಾರಲ್ಲ, ಓಕೆ, ಈ ಸಿನಿಮಾಯಿಂದ ಕ್ಲಿಕ್ ಆದ್ರು ಅಥವಾ ಈ ಸಿನಿಮಾ ಅವ್ರಿಗೆ ಹೆಸರು ಕೊಡ್ತು ಅಂತ, ಆ ಲಕ್ ಪಾಯಿಂಟ್ ಲವ್ ಯು ಆಲಿಯಾ. ನಂಗೆ ಲವ್ ಯು ಆಲಿಯಾ ಲಕ್ ನಿಮ್ಗೂ ಬರ್ಲಿ. ದಯವಿಟ್ಟು ನಿಮ್ಗೆ ಲಕ್, ಎಲ್ಲಾ ಲಕ್ ನಿಮ್ಗೆ ಬರ್ಲಪ್ಪ ಈ ವರ್ಷ. ಅದಕ್ಕೆ ನಾವು ಒಂದು ಇಂಪಾರ್ಟೆಂಟ್ ನಿಮ್ ಜೊತೆ ಮಾತಾಡ್ಲೇಬೇಕು ಅಂತ ಒಬ್ರು ಒಂದು ಕಾಲ್ ಮಾಡಿದ್ದಾರೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ಯಾರು ಇದು? ಯಾರು ಇದು ಚಂದನ್ ಸರ್, ನಮ್ ಚಂದು ಜೊತೆ ಮಾತಾಡ್ಬೇಕು. ಯಾಕೆ ನಾವು ಕೂತಿರೋದು ಕಾಣ್ತಾ ಇಲ್ವಾ ನಿಮ್ಗೆ? ನಮ್ಮ ಹತ್ರ ಮಾತಾಡಿ. ನಿಮ್ಮ ಹೆಸರು ಹೇಳಿ. ಇಲ್ಲ, ನಂಗೆ ಅವ್ರ ಹತ್ರನೇ ಮಾತಾಡ್ಬೇಕು. ರೇ, ನಮ್ಮ ಹತ್ರ ಮಾತಾಡ್ರಿ ಫಸ್ಟ್. ಅವ್ರ ಹತ್ರ ಕೊಡಲ್ಲ, ಫಸ್ಟ್ ನಮ್ಮ ಹತ್ರ ಆದ್ಮೇಲೆ ಅವ್ರಿಗೆ ಪಾಸ್ ಕೊಡೋದು. ಹೇಳ್ರಿ ಹೇಳ್ರಿ, ನಿಮ್ಮ ಹೆಸರು ಹೇಳ್ರಿ. ಪ್ರಿಯಾಂಕಾ. ಪ್ರಿಯಾಂಕನ? ಏನ್ ನಿದ್ದೆ ಮಾಡ್ತಾ ಇದ್ದೀರಾ? ಇಲ್ಲ, ಪ್ರಿಯಾಂಕಾ ಉಪೇಂದ್ರ ಅವರ? ಹಲೋ, ನಿದ್ದೆ ಮಾಡ್ತಾ ಇದೀರೇನ್ರಿ? ಹೇಳಿ ಪ್ರಿಯಾಂಕಾ ಅವ್ರೆ. ಯಾರ್ರಿ ಇದು? ಚಂದನ್? ಗೊತ್ತಿಲ್ಲಪ್ಪ. ಮಾತಾಡ್ಸ್ರಿ, ನಿಮ್ಗೆ ಮಾತಾಡ್ಬೇಕಂತ ನಮ್ಗೇನ್ ಬೇಕು, ಮಾತಾಡ್ರಿ. ಹೇಳಿ ಪ್ರಿಯಾಂಕಾ ಅವ್ರೆ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಚಂದು, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಈಗ ಎನರ್ಜಿ ಬಂತು ನೋಡಿ. ಚಂದನ್ ನೋಡಿದ್ರ? ನಾವೇನ್ ಎನರ್ಜಿ ಕೊಡ್ತಾರ? ನಾವು ಕೊಡ್ತಾ ಇದ್ವಿ ಎನರ್ಜಿನ. ಮಾತಾಡಪ್ಪ. ಸಿನಿಮಾ ನೋಡಿದ್ರ ಪ್ರಿಯಾಂಕಾ ಅವ್ರೆ? ಹಾ, ನೋಡ್ದೆ ಚಂದು. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದೀರಾ. ಯಾರು ಅಂತ ನಮ್ಗೇನ್ ಗೊತ್ತು? ನೀವ್ ಹೀರೋಗಳು ಏನೇನ್ ಮಾಡಿರ್ತೀರ, ಮಾತಾಡ್ರಿ. ಅವ್ರಿಗೆ ಮುಚ್ಚೋಳಕ್ರಿ ಸುಮ್ನೆ. ಏನೋ ಬೈತಾರ, ಬೈಸ್ಕೊಳ್ರಿ. ಫೇಕ್ ಕಾಲ್ ರೀ. ಫೇಕ್ ಕಾಲ್ ಹೆಂಗ್ ಮಾಡ್ತಾರೆ? ಲೈವ್ ಕಾಲ್ ರೀ ಇದ್ರಿ. ಏನ್ ಫೇಕ್ ಕಾಲ್ ಮಾಡಕ್ಕಾಗುತ್ತಾ? ಮಾತಾಡ್ರಿ. ಹಿಂದೆ ಮಾಡಿತಿರೋದ್ ಅನ್ಸುತ್ತೆ ಮೋಸ್ಟ್ಲಿ. ಹಿಂದೆಯಿಂದ ಹೆಂಗ್ ಮಾಡ್ತಾರ್ರಿ? ಸಿಕ್ಕಾಪಟ್ಟೆ ಮಾತಾಡ್ತಾರೆ ಚಂದು, ನಂಗೆ ಮಾತಾಡಕ್ಕೂ ಬಿಡಲ್ಲ ನಿಮ್ ಜೊತೆ. ಯಾರು ಮಾತಾಡ್ಸ್ರಿ ಸ್ವಾಮಿ? ಯಾರು ಮಾತಾಡ್ತಿರೋದು ಆಕ್ಚುಲಿ? ದಯವಿಟ್ಟು ಹೇಳಿ. ದಯವಿಟ್ಟು ಕೇಳ್ಕೊಳ್ಳಿ ಯಾರು ಅಂತ. ಕೇಳಿ ಸರ್, ಯಾರು ಅಂತ. ಹಲೋ, ಯಾರು ಮಾತಾಡ್ತಿರೋದು? ನಮಸ್ತೆ, ನನ್ನ ಹೆಸರು ಶ್ವೇತಾ ಪಂಡಿತ್ ಅಂತ. ಹೌದಾ, ಹೇಳಿ. ನೋಡ್ರ, ಇವಾಗ ಎನರ್ಜಿ ಬಂತು, ಮಾತಾಡಿ. ಹೇಗಿದ್ದೀರಾ ಪ್ರಿಯಾಂಕಾ ಅವ್ರೆ? ಶ್ವೇತಾ ಅವ್ರೆ, ಶ್ವೇತಾ ಅವ್ರೆ ನಮಸ್ಕಾರ. ಮುರಳಿ ಮಾತಾಡ್ತಾ ಇದ್ದೀನಿ. ನೀವು ಸಿಗರೇಟ್ ಸೇದಿದ, ಅದೇನ್ ಸೇದ್ಬಿಟ್ಟಿದ್ದೀರೋ ಏನೋ, ಎಷ್ಟೋ ಜನ ಫೋನ್ ಮಾಡಿ ಆ ಸಿಗರೇಟ್ ಸೇದಿದೆ ಕೇಳ್ತಾ ಇದಾರೆ. ವಾಟ್ ಇಸ್ ದ ಎಕ್ಸ್ಪೀರಿಯನ್ಸ್? ಏನ್ ಎಕ್ಸ್ಪೀರಿಯನ್ಸ್ ಅದು ಸಿಗರೇಟ್ ಸೇದಿದ್ದು? ನೀವು ಸಿಗರೇಟ್ ಸಿಗರೇಟ್ ಸೇದ್ತೀರಾ? ಇಲ್ಲ ಇಲ್ಲ, ಈ ಸಿನಿಮಾಗೋಸ್ಕರ ಸೇದಿದ್ದು. ಹೌದಾ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸ್ಕ್ರೀನ್ ಮೇಲೆ ಚೆನ್ನಾಗಿತ್ತು, ಶೂಟ್ ಮಾಡ್ಬೇಕಾದ್ರೆ ಇಟ್ ವಾಸ್ ಹಾರಿಬಲ್. ಓಕೆ, ಇವರೇ ಹೇಳ್ಕೊಟ್ಟಿದ್ದಂತೆ? ಚಂದ. ಅವ್ರಿಗೂ ಸ್ಮೋಕ್ ಮಾಡಕ್ ಬರಲ್ಲ, ಅವರೇನೆ ಹೇಳ್ಕೊಡ್ತಾರೆ ನನ್ಗೆ. ಇಲ್ಲ, ಅದು ಪ್ರೆಸ್ ಮೀಟ್ ಅಲ್ಲಿ ಪ್ರೆಸರ್ ಬೇರೆ ಹೇಳ್ಬಿಟ್ರು, ಹೀರೋಗಿಂತ ಹೀರೋಯಿನ್ ಸಕ್ಕತ್ತಾಗಿ ಸಿಗರೇಟ್ ಸೇರ್ತಾರೆ ಅಂತ. ಅದಕ್ಕಿಂತ ಅವಮಾನ ಬೇಕಾ? ಕೆಲವೊಂದು ಸ್ಮೋಕಿಂಗ್ ಶಾರ್ಟ್ಸ್ ಇತ್ತು, ಅವ್ರಿಗೂ ತುಂಬಾ ಹಿ ಹ್ಯಾಸ್ ಫೇಸ್ಡ್ ಇಶ್ಯೂಸ್. ಇಟ್ಸ್ ವೆರಿ ಡಿಫಿಕಲ್ಟ್ ಆಕ್ಚುಲಿ. ಓಕೆ, ಒಟ್ಟಾರೆ ಶ್ವೇತಾ ಸಿನಿಮಾ ಆಗಿದೆಯಮ್ಮ ನಿನ್ ಪ್ರಕಾರ? ಒಂದು ಅದ್ಭುತ ಸ್ಟೋರಿ ಸರ್, ಚೆನ್ನಾಗಿ ಬಂದಿದೆ. ಡಿಫ್ರೆಂಟ್ ಆಗಿರೋ ಸ್ಕ್ರೀನ್ ಪ್ಲೇ. ಓಕೆ ಓಕೆ, ಜನ ತುಂಬಾ ಇಷ್ಟಪಡ್ತಾರೆ. ಓಕೆ, ಸಿನಿಮಾ ನೋಡಿ ಬಂದವರು ನಿಮ್ದೆಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ತುಂಬಾ ಡಿಫ್ರೆಂಟ್ ಆಗಿರೋ ಸಿನಿಮಾ, ಓಕೆ, ಆರ್ಟ್ ಬೇಸ್ ಆಗಿರೋ ಸಿನಿಮಾ ಅಂತ ಹೇಳ್ತಾರೆ. ಓಕೆ, ಅಲ್ಲ ಎಲ್ಲ ಫೈನಲ್ ಆಗಿ ಏನಂದ್ರೆ ಒಂದು ಆರ್ಟಿಸ್ಟ್ ಗೆ ನಾವು ಒಳ್ಳೆ ಒಂದು ಸಿನಿಮಾ ಮಾಡಿದೀವಿ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು ಶ್ವೇತಾ ಅವರೇ, ನಿಮ್ ಬಗ್ಗೆ ತುಂಬಾ ಕೇಳ್ತಾ ಇದಾರೆ ತುಂಬಾ ಜನ. ದಯವಿಟ್ಟು ಸ್ಮೋಕ್ ನ ಮಾಡಬೇಡಿ. ಅವ್ರು ಮಾಡಲ್ಲ, ರಿಯಲಿ ಅಭ್ಯಾಸ ಕಂಟಿನ್ಯೂ ಮಾಡ್ಕೋಬೇಡಿ. ನೋ ನೋ ನೋ, ಇಟ್ಸ್ ಇಂಪಾಸಿಬಲ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಶ್ವೇತಾ. ಸಿ ಯು, ಬಾಯ್. ಥ್ಯಾಂಕ್ ಯು.
ಹೊಡೆದ್ರಾ ಏನ್ರಿ ಎಷ್ಟು 2 ವರ್ಷ ಶೂಟಿಂಗ್ ಮಾಡಿದಿರಾ? ಶ್ವೇತಾ ಪಂಡಿತ್ ವಾಯ್ಸ್ ಕೇಳಬೇಕಾಗಿಲ್ವಾ ನಿಮ್ಗೆ? ನಿದ್ದೆಲ್ಲಿ ಮಾತಾಡಿದ್ರೆ ಗೊತ್ತಾಗ ನಿದ್ದೆಯಲ್ಲಿ ಮಾತಾಡಿದ್ರೆ ಎದ್ಬಿಟ್ಟೆ ಮಾತಾಡಿದವರು. ಓಕೆ ಹೇಳಿ. ಓಕೆ, ಒಟ್ಟಾರೆ ಈ ವರ್ಷ ಒಳ್ಳೆ ಒಂದು ಬ್ರೇಕ್ಗೋಸ್ಕರ ಕಾಯ್ತಾ ಇದ್ದೀರಾ. ರವಿಚಂದ್ರನ್ ಅವ್ರ ಜೊತೆ ಅಭಿನಯಿಸ್ತಾ ಇದ್ದೀರಾ, ಇಂದ್ರಜಿತ್ ಅವರ ನಿರ್ದೇಶನದಲ್ಲಿ. ಅದಕ್ಕಿಂತ ಮೊದಲೇನೆ ಬೆಂಗಳೂರು 23 ಬರುತ್ತೆ ಅನ್ಕೊಂಡಿದೀನಿ. ಏನು ನಿಮ್ ಕನಸೇನು? ನೆಕ್ಸ್ಟಿನ ಕನಸು ಸಿನಿಮಾ ರಿಲೀಸ್ ಲವ್ ಯು ಅಲ್ಲಿ ಆದ್ಮೇಲೆ ಡಿಸೈಡ್ ಮಾಡ್ತೀರಾ? ಹೌದು, ಅಲ್ಲಿ ತನಕ ನಮ್ಮ ಇಂದ್ರಜಿತ್ ಸರ್ ಇರ್ಬೋದು ಅಥವಾ ನಮ್ಮ ಕಿರಾತ ಕಡೆ ನಮ್ಮ ಪ್ರದೀಪ್ ರಾಜ್ ಇರ್ಬೋದು, ಅವರೆಲ್ಲ ವೆಯ್ಟ್ ಎಲ್ಲರೂ ವೆಯ್ಟ್ ಮಾಡಕ್ಕೆ ಹೇಳಿದ್ದಾರೆ. ಕಾಯಿರಿ. ಓಕೆ, ಅವರು ಕಾಯ್ತಾರೆ, ನಾವು ಕಾಯ್ತೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. 2 1 3 ಸಿನಿಮಾ ಬಿಡುಗಡೆ ಆಗಿದೆ. ಕಳೆದ ವಾರ ಅಷ್ಟೇ ಬಿಡುಗಡೆ ಆಗಿದೆ. ಸಾಕಷ್ಟು ಒಳ್ಳೆ ರಿವ್ಯೂ ಇದೆ. ಕನ್ನಡದ ಸಿನಿಮಾಗಳನ್ನ ಖಂಡಿತವಾಗ್ಲೂ ದುಡ್ಡು ಕೊಟ್ಟು ನೋಡಿ. ಕನ್ನಡ ಸಿನಿಮಾಗಳನ್ನ ನಾವು ನೋಡಬೇಕು. ಕನ್ನಡಿಗರು ನಾವು ನೋಡಿಲ್ಲ ಅಂದರೆ ಕರ್ನಾಟಕದಲ್ಲಿ ಬೇರೆ ಯಾರು ಸಿನಿಮಾ ನೋಡೋಕೆ ಸಾಧ್ಯ? ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ದುಡ್ಡು ಕೊಟ್ಟು ನೋಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಚಂದನ್ ಅವ್ರಿಗೆ ಸಾಕಷ್ಟು ಅವಕಾಶಗಳು ಸಿಗಲಿ. ಥ್ಯಾಂಕ್ ಯು ಚಂದನ್. ಥ್ಯಾಂಕ್ ಯು. ಮಂಡ್ಯದವರಲ್ವೇ? ತಗೊಳ್ಳಿ ಸರ್, ಒಗ್ಗರಣೆ ಡಬ್ಬಿ ಪುಸ್ತಕ ಅಮ್ಮನ್ ಕೊಡಿ. ಜೊತೆಗೆ ನಮ್ಮ ಮುಳಿಯಾ ಜ್ಯುವೆಲರ್ಸ್ ಅವರು ನೋಡಿ ಸಖತ್ತಾಗಿರೋದು ಕೊಟ್ಟಿದ್ದಾರೆ. ಮುಳಿಯಾ ಜ್ಯುವೆಲರ್ಸ್ ಅವರು ಲಕ್ಷ್ಮಿನೇ ಕೊಟ್ಟಿದ್ದಾರೆ. ಈ ವರ್ಷ ಎಲ್ಲರ ಲಕ್ಷ್ಮಿಗಳು ನಿಮ್ಮ ಹತ್ರಕ್ಕೆ ಬರಲಿ, ದೇವರು ಒಳ್ಳೇದು ಮಾಡಲಿ, ಎಲ್ಲ ಅವಕಾಶಗಳು ನಿಮಗೆ ಸಿಗಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವೀಕ್ಷಕರೇ, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ತುಂಬ ಜನ ಸಿನಿಮಾ ನೋಡಿದ್ದಾರೆ, ರಿವ್ಯೂಸ್ನ ಕೇಳ್ಕೊಂಡಾದರೂ ನೀವು ಸಿನಿಮಾಗೆ ಹೋಗಿ ಕಿರುತೆರೆಯಲ್ಲಿ ಹೇಗೆ ನನಗೆ ಪ್ರೋತ್ಸಾಹ ನೀಡಿದ್ರು, ದಯವಿಟ್ಟು ಬಿಗ್ ಸ್ಕ್ರೀನಲ್ಲೂ ನೀಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ನಾಳೆ ಸಂಜೆ ರಂಗೇಗೌಡ್ರನ್ನೇ ಕರೆಸ್ತಾ ಇದ್ದೀವಿ. ನಾಳೆ ಸಾಯಂಕಾಲ ಅವ್ರ ಜೊತೆ ಮಾತಾಡ್ಬೋದು, ನೇರವಾದ ಪ್ರಶ್ನೆಗಳನ್ನ ಕೇಳ್ಬೋದು. ಮತ್ತೆ ಸಿಗೋಣ. ಅಲ್ಲಿ ತನಕ